ಸರ್, ಇದು ಕರ್ನಾಟಕ ರಾಜ್ಯ ಸಾರ್ವಜನಿಕ ಹೋರಾಟ ವೇದಿಕೆ ವತಿಯಿಂದ ನಾವು ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕು ಮುಂಡ್ರಿಗಿ ಪಟ್ಟಣದಿಂದ ಇಲ್ಲಿಗೆ ಆಗಮಿಸಿದ್ದೇವೆ. ಏಕೆ ಇಲ್ಲಿಗೆ ಆಗಮಿಸಿದ್ದೇವೆ ಅಂದರೆ, ಸತತವಾಗಿ ಈ ದೇಶದಲ್ಲಿ 12 ವರ್ಷ ಬರ ಛಾಯೆ ಮೂಡಿದೆ. ಬರ ಛಾಯೆ ಮೂಡಿರುವುದರಿಂದ ಈ ದೇಶದ ರೈತ ಕೃಷಿ ಪ್ರಧಾನವಾದ ರೈತವ. ಕೃಷಿ ಪ್ರಧಾನವಾದ ರೈತನಿಗೆ ಏನಪ್ಪ ಅಂತಂತಂದ್ರೆ ಈ ಅತಿವೃಷ್ಟಿ ಅನಾವೃಷ್ಟಿ ಅಂತಕ್ಕಂಥದ್ದು ಬೆಂಹತ್ತಿ ಕಾಡುತ್ತಿದೆ. ರೈತ ಕುಗ್ಗಿ ಹೋಗಿದ್ದಾನೆ. ಹಾಗಾಗಿ ಏನೈತೆ ಅಂತಂದ್ರೆ, ನಾವು ರೈತನಿಗೆ ಒಳ್ಳೇದಾಗಲಿ, ಈ ದೇಶದ ರೈತನಿಗೆ ಒಳ್ಳೇದಾಗಲಿ, ಏನು ನೀವು 100 ಕೋಟಿ ಅಂಬಾನಿ ಅಂತವರ ಸಾಲವನ್ನು ಮನ್ನಾ ಮಾಡ್ತಾ ಇದ್ದೀರಿ, ಮಲ್ಯಣ್ಣ ಅವರ ಸಾಲವನ್ನು ಮನ್ನಾ ಮಾಡ್ತಾ ಇದ್ದೀರಿ. ಅಂತ ಸಾಲವನ್ನು ಮನ್ನಾ ಮಾಡೋದು ಬಿಟ್ಟು ಈ ದೇಶದ ಬೆನ್ನೆಲುಬಾದ, ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತನ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಸಾಲವನ್ನ ಮನ್ನಾ ಮಾಡಬೇಕು ಅಂತಕ್ಕಂಥ ವಿಚಾರವನ್ನಿಟ್ಟುಕೊಂಡು ಇವತ್ತ ಮುಖ್ಯಮಂತ್ರಿಯಾಗಿ ಈಗ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಮನವಿ ಕೊಟ್ಟು ಆಗ್ರಹಿಸಲಿಕ್ಕೆ ಬಂದಿದ್ದೇವೆ. ಇವತ್ತ ಈ ದೇಶದ ಅನ್ನದಾತನಿಗೆ ನಾವು ಏನೈತಪ್ಪ ಅಂತಂದ್ರೆ, ಒಮ್ಮೆ ಮುಕ್ತರಾಗಿ ಮಾಡಿಬಿಟ್ರೆ, ಸಾಲದಿಂದ ಮುಕ್ತ ಮಾಡಿಬಿಟ್ರೆ, ಇದು ಏನೈತೆ ಅಂದ್ರೆ ರೈತ ಸಾವು, ಇದು ಆತ್ಮಹತ್ಯೆ, ವಿಷ ಸೇವನೆ ನಿಲ್ತೈತೆ. ಅಷ್ಟೇ ಅಲ್ಲ, ರೈತನಿಗೆ ಏನಾಗ್ಲಿಕ್ಕತ್ತೈತಪ್ಪ ಅಂತಂದ್ರ, ಅಲ್ಲೆಲ್ಲ ತಾತ್ಕಾಲಿಕ ಮಳೆ ಆಗಿದೆ. ಆ ರೈತನಿಗೆ ಏನೈತೆ ಅಂತಂದ್ರ ರಸಗೊಬ್ಬರ ಸಿಗ್ತಾ ಇಲ್ಲ, ಬಿತ್ತನೆ ಬೀಜ ಸಿಗ್ತಾ ಇಲ್ಲ, ಮತ್ತು ಏನೈತೆ ಅಂದ್ರೆ ಅವ ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಇವತ್ತೇನೈತೆ ಅಂತಂತಂದ್ರ ಈ ದೇಶದ ಮಾರ್ಕೆಟ್ ಏನಿದೆ ಅಲ್ಲ, ಮಾರ್ಕೆಟ್, ಕೃಷಿ ಉತ್ಪನ್ನ ಮಾರ್ಕೆಟಲ್ಲಿ ದಲ್ಲಾಳರ ಹವಳಿಯಿಂದ ಏನೈತೆ ಅಂತಂದ್ರ ರೈತ ಇವತ್ತ ಸಂಪೂರ್ಣ ಕಂಗಲ್ ಎದ್ದು ಹೋಗಿದ್ದಾನೆ. ಯಾಕಂದ್ರೆ ಬೆಳೆದ ಬೆಲೆಗೆ ಬೆಲೆ ಸಿಗ್ತಾ ಇಲ್ಲ. ಆಮೇಲೆ ನಾವು ಖರೀದಿ ಮಾಡಕ್ ಹೋದ್ರೆ ನಾವು ಖರೀದಿ ಮಾಡ್ತಕ್ಕಂಥ ಸಾಮಗ್ರಿಗಳ ಬೆಲೆ ಗಗನಕ್ಕೇರಿ ಹೋಗಿದೆ. ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ಮಂಡಳಿ ಏನೈತೆ ಅಂತಂದ್ರೆ, ಆ ಬಂಡವಾಳಶಾಹಿಗಳ ಕೈ ಜೋಡಿಸಿ ಏನೈತೆ ಅಂದ್ರೆ ಇವತ್ತಿನ ಮಾರ್ಕೆಟ್ನಲ್ಲಿ ಈ ಬಹುರಾಷ್ಟ್ರ ಕಂಪನಿಗಳ ಪಾಕೆಟ್ ಮಾಲ್ ಏನಿದೆಯಲ್ಲ, 10 ರೂಪಾಯಿದ್ದು 1000 ರೂಪಾಯಿ ಮಾರಾಟ ಆಗ್ಲಿಕ್ಕೈತೈತಿ. ನಾನು ಬೆಳೆದಿರ್ತಕ್ಕಂಥ ಮಾಲ್ಗೆ 10 ರೂಪಾಯಿ ಅಲ್ಲ 5 ರೂಪಾಯಿ ಸಿಗ್ಲಿಕ್ಕತ್ತೈತಿ. ಹಿಂಗಾದಾಗ ನಾವು ರೈತರು ಹೇಗೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯತೆ ಐತಿ? ಹಾಗಾಗಿ ಏನೈತೆ ಅಂತಂದ್ರೆ, ಇವತ್ತು ಅವ್ರಿಗೆ ನಾವು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮನೆ ಕೊಡ್ತಾ ಇದ್ದೇವೆ. ಅವ್ರಿಗೆ ಇಲ್ಲಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನಾನು ಏನು ಎಚ್ಚರಿಕೆ ಕೊಡ್ಲಿಕ್ಕತ್ತೀನಿ, ನಾವು ಬಂದಿರ್ತಕ್ಕಂಥ 3 ಮಂದಿ ರೈತರು ಅಂತ ನೀವು ಕನ್ಸರ್ನ್ ಮಾಡಬಾರ್ದು. ಇದು ಏನೈತೆ ಅಂದ್ರೆ ಇಡೀ ದೇಶದ ರೈತರ ಸಲುವಾಗಿ ನಾವು ಬಂದಿದ್ದೇವೆ. ನೀವು ಏನೈತೆ ಅಂದ್ರೆ ನಮ್ಮ ಮನವಿ ಪತ್ರವನ್ನು ಕೂಡಲೇ ಪ್ರಧಾನಮಂತ್ರಿಗೆ ಸರ್ಕಾರದಿಂದ ಇದನ್ನ ಕಳಿಸ್ಬೇಕು. ಸರ್, ಒಂದು ವೇಳೆ ಈ ಮನವಿ ಪತ್ರನ ಅವರು ಸ್ವೀಕಾರ ಮಾಡಿದ್ರು ಕೂಡ ಏನು ಮುಂದೆ ಏನು ನಿಮ್ಗೆ ಆಶ್ವಾಸನೆ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಮುಂದಿನ ನಡೆ ಏನು? ನಮ್ದು ಮುಂದಿನ ನಡೆ ಏನೈತೆ ಅಂದ್ರೆ, ಇದ್ರೊಳಗೆ ಮನವಿ ಪತ್ರದಲ್ಲಿ ಕಾಣಿಸಿದ್ದೇವೆ. ಜಂತರ್ ಮಂತರ್ ಮುಂದಿನ ಹೋರಾಟ ಏನೈತೆ ಅಂದ್ರೆ 13/12/2026 ಏನಿದು ಮುಂಗಡ ಪತ್ರ ಆಗ್ತೈತಿ, ಫೆಬ್ರವರಿ ಒಳಗ ಜನವರಿ ಒಳಗ ಏನು ನೀವು ಮುಂಗಡ ಪತ್ರ ಅನೌನ್ಸ್ಮೆಂಟ್ ಮಾಡ್ತೀರಿ, ಆ ಅನೌನ್ಸ್ಮೆಂಟಿನ ಒಳಗನೆ ನಾವು ಏನೈತೆ ಅಂದ್ರೆ ದೆಹಲಿ ಜಂತರ್ ಮಂತರ್ನಲ್ಲಿ ನಾವು ಏನೈತೆ ಅಂತಂದ್ರ 11ನೇ ತಾರೀಕಿಗೆ ಮುಂಡ್ರಿಗಿಯಿಂದ ಸಾವಿರಾರು ರೈತರನ್ನ ಕರ್ಕೊಂಡು ಟಿಕೆಟ್ ರಹಿತ ರೈಲ್ವೆ ಪ್ರಯಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಂತರ್ ಮಂತರ್ನಲ್ಲಿ ಮುತ್ತಿಗೆ ಹಾಕ್ತೀವಿ, ಚಳವಳಿಯನ್ನು ಪ್ರಾರಂಭಿಸ್ತೀವಿ ಅಂತೇಳಿ ನಾನೇಂತಂದ್ರೆ ಈ ದೇಶದ ನರೇಂದ್ರ ಮೋದಿಗೆ ಮತ್ತು ಡಿ.ಕೆ. ಶಿವಕುಮಾರ್ಗೆ ಆಗ್ರಹ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಬಸವರಾಜ ಯಲ್ಲಪ್ಪ ನವಲಗುಂದ, ಸಂಚಾಲಕರು, ಕರ್ನಾಟಕ ರಾಜ್ಯ ಸಾರ್ವಜನಿಕ ಹೋರಾಟ ವೇದಿಕೆ.